ಇಲೆಕ್ಷನ್ ಇದೆಲ್ಲ ಬೇಕಪ್ಪ. ಭಾಳ ವಯಸ್ಸಾಗಿತ್ತು ನಮ್ಗೆ, ಈಗ ಬಂದ್ ಮಾಡಿರಲ್ಲ. ನಿಂದ ನಮ್ದೇ ಮೂರ್ನಾಲ್ಕು ಮನಿ ಅದಾವೆ. ಯಾವುದೇ ಮನ್ಯಾಗ ನಮಗೆ ಯಾರಿಲ್ಲ. ನಾವು ಯಾರು ಸಣ್ಣಾಗಿದ್ದಾಗ ನಮ್ಮ ಸಣ್ಣ ವಯಸ್ಸಿನಾಗ ಎಲ್ಲ ಕಳ್ಕೊಂಡಿದ್ದೀವಿ ನಾವು. ಎಲ್ಲ ಹೊರಗೆ ಇತ್ತು ನಮ್ಮ ಯಾವ ಕೇಳ್ತಿರುತ್ತೆ ನನ್ನ ಮಗ. ನಾನು ನೋಡಿದ ಚುನಾವಣೆ ಚಲ್ರಿ ಅಲ್ಲಿ ಗೌಡ್ರ, ಇಲ್ಲಿ ತನಕ ನಾನು ನೋಡಿದ ಚುನಾವಣೆ ಏನು ಶಕ್ತಿ ಯಾರು ಅಂತ ಮಹಾಶಕ್ತಿ ಯಾರು ಇತ್ತು ಗೌಡ್ರ? ನಮಗೂ ಕಿವಿನಾಗ ಬಿದ್ದೈತಿ ಅಂತ. ಅವ ಯಾವ ಗಾಂಧಿ ಅಂತ, ಅವ ಗಾಂಧಿ ಗಾಂಧಿ ಅಂತಪ್ಪ ಹೇಳ್ಕೊತ ಬಂದ. ನೀವು ಒಳಗೆ ನಾವು ಮೊನ್ನೆ ಬಂದಿದ್ವಿ, ಅದು 2ನೇ ತಾರೀಕು ಸೇನೆ ಬಂದ. ನಿನಗೆ ಹೋಗ್ಬಿಟ್ಟು ಹೋಗಿ ನಾವು ಅವ ಈಗ ಇಲೆಕ್ಷನ್ ತೋರಿಸಿ ಆಗೋ ಇರ್ಲಿ. ಅವ ಮತ್ತೆ ಹೌದ್ರಿ, ಅವ ಮಂಜಾನ ಸುಟ್ಕೊಂಡಾನ. ಬ್ರಾಹ್ಮಣರಾವ್ ಇದ್ದಂಗೆ ನಮ್ಮಂದವರಿಗೆ ಅಧ್ಯಕ್ಷಿ, ಬ್ರಾಹ್ಮಣರಿಗೆ ಜಪ ಮಾಡೋರ, ತಪ ಮಾಡೋದು, ಶ್ರಾದ್ದ ಮಾಡೋದು ನಮ್ದಪ್ಪ. ಈ ರಾಜಕಾರಣ ಮಾಡೋದು, ಈ ಯೋಗ್ಯಾಗಿಂತ ಹಲ್ಕಟ್ಟು ರಾಜಕಾರಣ ಮಾಡೋದು. ಏನ್ ಮಾತಾಡ್ತೀವಿ? ಹಲ್ಕಟ್ಟು ಅಂದ್ರೆ ನಾವು ಹಲ್ಕಟ್ಟ ಒಂದು ಮಾತು ಸೇರಿಸ ಬ್ರಾಹ್ಮಣರಿಗೆ ಯಾಕೆ ರಾಜಕಾರಣ ಬೇಕು ಅಂತ ಮಂದಿ ಹಲ್ಕಟ್ಟು ರಾಜಕಾರಣ ಅಂತಂದ್ರಲ್ಲ. ಈ ಬಗ್ಗೆ ಮಾಡ್ಕೊಂಡು ತೋರಿದ್ರಪ್ಪ ನೀವು ಮಾಡ್ಬಾರ್ದನ್ನೆಲ್ಲ. ಅದನ್ನ ಎಲ್ಲ ಮಾಡ್ಲಿಕ್ಕಿಂತ ಬಂದಾದ್ರೆ ಕುಲಕರ್ಣಿ ಇನ್ನ ಕಪಾಟ್ನಾಗ ಭಾಳ ಇವಾಗ ಕುಲಕರ್ಣಿ ಅಂತ ಈಗೀಗ ನಿನ್ನ ಭಾಳ ವ್ಯಾಪಾರ ಮಾಡ್ತಾರೆ. ಏನಂತ ನಮ್ಮದ ಕಾಲ ಮಾತ್ರ ಪ್ರತಿ ಊರಾಗ ನಿಮಗೆ ಎಷ್ಟು ಎಕರೆ ಐತಿ. ಆಗ ಬೇಕಾಗ್ತಾನ ಮೊಬೈಲ್ ಸಾಬ್ ನಮ್ಮ ಮಸೂದಿ ಪತ್ರ ಸಾಕಬೇಕು. ಮಸೂದಿ ಬಿದ್ದಾಗ ಒಟ್ಟು ರಿಪೇರಿ ಮಾಡಬೇಕು. ಮತ್ತೆ ಏನು ಹೊಸ ನೋಟ್ ಬಂದಲ್ಲ 2,000 ರೂಪಾಯಿ ಅವು ಪಾಕೆಟ್ನಾಗ ಹಾಕಿ ನಿಮಗೆ ಮನೆ ಮುಗಿಸ್ಬೇಕು. ಎಲ್ಲ ನಿಮ್ದವ್ರ ಬಿಡವ ಅದನ್ನ ಕಾಶಿ ಬಿಡು, ಅದನ್ನ ಮಾಡ್ತಾನು ಅದು ಮಾಡ್ದವ್ರ ನಾಕೆ ಕೊಡ್ರ ನಿಮ್ದು ಕೇಳಿ ನೆನಪನಿ ಬಿಡೋ ಮರ ಯಾಕೆ ಕಾಳಜಿ ಮಾಡ್ತಿ? ನನಗೆ ಹೇಳಕ್ಕಂಥದ್ದು ಲಿಂಗಾಯತರ ಸಲುವಾಗಿ ಹೋದಲ್ಲ. ಲಿಂಗಾಯತ ರೋಡ್ ತಗೊಳ್ಳೋದು ಯಾರು ರೋಡ್ ಮಾತು. ನಮ್ಮ ಜಾತ್ಯಾಗ 308 ಇದಪ್ಪ ಬೇರೆ ಬೇರೆ ಒಬ್ಬರಿಗೆ 10 ಸಾಲ ಇರುತ್ತ, ಶರ್ಟ್ ಇರುತ್ತ, ಬಟ್ಟೆ ಇವ್ರೊಳಗೆ ಬರ್ತಾರೆ 10 ಸಾಲ ಇರುತ್ತೆ, 4 ಇರುತ್ತ, ಆದಿ ಮಡಿಕೆ ಇರುತ್ತ, ಬೂದಿ ಮಡಿಕೆ ಇರುತ್ತೆ. ಯಾರು ಹೇಳು ನಾವೇನ್ ಮಾಡ್ತೀವಿ ಹೇಳ್ತೀವಿ ಕೇಳಿ. ನಾವು
ನಾವೇನು ಭಾಳ ದೊಡ್ಡ ಗುರುಮುರುಗಿ ಬೆಳಗಿಲ್ಲ ನೀವು ಗಂಟು ಕೊಡುವಷ್ಟು ಮಾಡ ಗಂಟ್ಲೇನೂ ನೋಟ್ ನೋಡಿ ಏನು ನೋಟ್ ಬದಲಾಯಿಸಲು ನಾವು ಎಲ್ಲ ವ್ಯವಸ್ಥೆ ಮಾಡ್ತಾರಪ್ಪ ಸಾವುಕಾರಿಗೆಲ್ಲ ಗೊತ್ತೈತಿ ಇಲೆಕ್ಷನ್ ತಯಾರಿ ಇಲ್ದ ನಿಂತ ನಾನು ನೋಡು ಸಾಬ ಇದಕ್ಕೆಲ್ಲ ಏನು ನೋಡ್ಬೇಕು ನಾವು ಲಿಂಗಾಯತರ 4 ಮಂದಿ ಸ್ವಾಮಿಗಳು ಕಳಿಸಿ 4 ಮತದಾರ ಬಸವಣ್ಣನ ವಚನ ಹೇಳಿಸಿ ನೀವು ಎಲ್ಲ ಮಂದಿ ಹಾಕ್ತಾರಲೇ ಗೊತ್ತಿಲ್ಲಂದ್ರಿ ಬಸವಣ್ಣ ಅಂದ್ರೆ ನಮಗೆ ಎಲ್ಲರಿಗೂ ವಿಶ್ವಗುರು ನಾವು ಬಸವಣ್ಣನ ಆಣಿ ಮಾಡ್ತೀವಿ ಈ ಬಸವಣ್ಣ ಗೋಧಿ ಬಸವಣ್ಣ ಅನ್ರಿ ಗೋಧಿ ಬಸವಣ್ಣ ಯಾರು ಬಸವಣ್ಣ್ರಿ ಹೇಗೋ ಈಗ ಇವ್ರು ಸರ್ಕಾರದ ಇಲೆಕ್ಷನ್ ಭಾಳ ಇವು ಹೋಗಂತ ಕಾಣ್ತೈತಿ ಸರ ರೇಜರ್ ಕಾಣ್ತಾನಪ್ಪ ಮನುಷ್ಯ ಗಾಂಧಿ ಅಂತ ಹೇಳ್ಕೊತ ಬಂದಾನು ಏನಂತ ಹೇಳಿ ನಮ್ಮ ಮಂದಿ ಹಂಗೈತಿಲ್ಲ ನಾವು ನಮ್ಮ ಇದೇ ಬಾಳ್ಬಾರ್ದಿರ್ಬಿಲ್ಲ ಅವ್ನು ಗಾಂಧಿ ಅಂತ ಬೇಕಾದ್ರೆ ಹೇಳವಲ್ಲಕ್ಕೆ ಅವನು ಚಾಟ್ ಬಿದ್ದಿದ್ರು ಓಟ್ ನಾವು ತಗೊಳ್ಳೋದು ನಾವೇನು ಕೊಡ್ತೀವಿ ಆ ಛತ್ರನಾಗ ಏನೈತಿ ಗಾಂಧಿ ಐತಿ ಅದನ್ನ ಕೊಟ್ಟು ಹೋಗಿ ತಗೊಳ್ಳೋರು ನೀವು ಏನು ಬೇಕಾದ ತೆಗೆದಾಡ್ರಿ ಮತ್ತೆ ಗಾಂಧಿ ಸರ್ಕಾರದ ಗೊತ್ತಿಲ್ಲ ಎಲ್ಲರಿಗೆ ಎಲ್ಲರಿಗೆ ಗೊತ್ತೈತಿ ನೀವೇನು ಕಾಳಜಿ ಮಾಡಬಾರ್ದು ಸರ್ಕಾರ ನೀ ಆರಿಸ್ಬೋದು ಜವಾಬ್ದಾರಿ ಸಾಕೋಪ ಬ್ಯಾಡ ಹೋಗಪ್ಪ ಇನ್ನು ಆಗಂಗಿಲ್ಲ ನೋಡಪ್ಪ ನಾವು ಏನು ಸ್ವಲ್ಪ ಯಾಕೋ ತಿಮ್ಮಿಡ್ದಂಗೆ ಅಡ್ಬೇಕು ಇವತ್ತು ನಮ್ಮದು ಅದು ಬೇಕು ನಮಗೆ ಯಾಕಂದ್ರೆ ನಮ್ಮದು ಅದ್ರ ಮೇಲೆ ನಮ್ಮ ಮರಿಬೋದು ನೋಡ್ರಿ ನಾವು ಮೊನ್ನೆ ಬೆಳಗಾವದಾಗ ಭಾಷಣ ಮಾಡಕ್ಕೆ ಹೋಗಿದ್ದೀವ್ರಿಪ್ಪ ಸಾಕು ಬಿಡ್ರಿ ಅಂತ ಯಾರಂದ್ರೆ ದುಡುನು ಬಿಡ್ರಿ ಈಗ ರಾಜಾರಾಮನ ಬಗ್ಗೆ ಏನು ವಿಚಾರ ಮಾಡಿದ್ರಿ ಅಂತ ಹೇಳಿ ಬಲರಾಮನ ಬಗ್ಗೆ ಏನು ವಿಚಾರ ಮಾಡಿದ್ರಿ ಹೇಳಿ ಅವ ಇಲೆಕ್ಷನ್ದಾಗ ಭಾಷಣ ಮಾಡ್ಕೊಂತ ರೊಕ್ಕ ತಗೊಂಡು ಭಾಷಣ ಮಾಡ್ತಾನ ಅವ ರಾಜಾರಾಮ್ ಬಲರಾಮ ಹೇಳಕತ್ತಿದ್ರಿ ರಾಜಾರಾಮ್ ಮಾರಾಯ ಅವನು ಹೇಳಿದ್ದು ಚಲೋ ಆತ ನನಗೀಗ ಅವ ನನಗೆ ಹೇಳ್ಯಾನ ಬಿಡ ಅವ ಈ ಇಲೆಕ್ಷನ್ದಾಗ ಏನೋ ಭಾಳ ತಗೊಳಂಗಿಲ್ಲ ಅಂತ ಹೇಳ ಮತ್ತು ಈ ಇಲೆಕ್ಷನ್ ಮುಗಿದಾಗ ಈ ಊರಿಗೆ ಬರಂಗಿಲ್ಲ ಅವ್ನು ಏನಲ್ಲೇ ಮಾಡ್ತಿರೋ ಗೈಟ್ನೇ ಮರೇ ಒಂದು ಬಿಟ್ಟು 2 ಕೋಕ ಸೇರಿಟ್ಟು ಅದ್ರ ಕೆಲಸ ಬಗ್ಗೆ ನಿನ್ನ ಕಡೆ ಕೋಕ ತಯಾರಿ ಗೌಡ್ರ ನಮಸ್ಕಾರ ರೀ ಸೀತಾ ಸಾಹೇಬ ಎಲ್ಲ ಜಮಾಯಿಸಿದಾಗ ಕಾಣ್ತೈತ್ರಿ ಇದ್ರ ಇರ್ಬೇಕು ಹಿಂಗ ಮುಂದೆ ನಮ್ಮ ಸೀತಾ ಸಾಹೇಬ ಹಿಂದೆ ನಾವ್ ಎಲ್ಲಾರು ಹಂಗ ಇಟ್ಕೊಂಡಾರ ನಮ್ಮ ಸಾಹೇಬ ಹೌದಲ್ಲೋ ಅಲ್ಲಿ ಸಾಬ ನುಡಿರಾಮ್ ನೀ ಎಷ್ಟು ಸಲ ಹೇಳ್ಬೇಕು 1000 ಸಲ ಹೇಳೀನಿ ಸೀತಾ ಸಾಹೇಬ್ ಅನ್ಬೇಡು ನಾ ಹೆಂಗ್ ಸಲ ಗಂಡಸಿದ್ದೀನಿ ಸೀತಾರಾಮ್ ಸಾಹೇಬ್ ಅನ್ನು ಸೀತಾ ಅಂದ್ರೆ ಹೆಂಗ್ ಸಾಲ್ರಿ ನನಗೆ ಗೊತ್ತೇ ಇರ್ಲಿಲ್ಲ ಬೇರೆ ಈಗ ಅದನ್ಯಾಕೆ ನಿಮ್ಮ ಹೆಸರದಾಗ ಸೇರಿಸ್ಕೊಂಡಿರಿ ಈಗ ಎಲ್ಲರ ಹೆಸರು ಗಣಸರ ಅಂದ್ರೆ ಫಕ್ತ ಗಣಸರ ಹೆಸರು ಇಟ್ಕೋತಾರು ಬುದ್ಧ ಮಹಾವೀರ ಶಂಕರ ಮಹಾದೇವ ಅಂತ ಮತ್ತೆ ನೀವು ನೋಡಿ ಅದನ್ನ ನಿಮ್ಮದ್ರಾಗ ಸೇರಿಸ್ಕೊಂಡಿರಿ ಒಳಗೆ ನೋಡುವ ಸಾವ ನಮ್ಮ ಸಾಹೇಬರು ತಮ್ಮ ಹೆಸರದಾಗ ಸಹಿತ ಒಂದು ಹೆಸರನ್ನ ಇಟ್ಕೊಂಡಾರ ಏನ್ ನಾಲ್ಕು ಮಾತಾಡತ್ತೀವಿ ನೀ ಎದಕ್ ಬಂದದಿ ಇಲೆಕ್ಷನ್ ಹೇಳಿದ್ರೆ ಬಾತ್ಮಿ ಇದ್ರೆ ಹೇಳೋ ಬಿಡೋದನ್ನ ಇಲೆಕ್ಷನ್ ಬಾತ್ಮಿ ಹೇಳೋದು ನೀ ನಾಲಾಯಕದದಿ ನೀ ಲಪಂಗದದಿ ನೀ ಲುಚ್ಚಾದದಿ ನೀ ಪರಸ್ಪರ ಸಂಘ ಐತಿ ನೀ ಕರೆ ಅವ್ರ ಹಕ್ಕು ಹುಟ್ಟಿದವ ಅವನಿಗೆ ಓಟ್ ಹಾಕಂಗಿಲ್ಲ ಏನ್ ಮಾತಾಡತ್ತೀನಿ ನಾಯೇನೀಗನ್ರಿ ಸರ್ ಅವ ಗಾಂಧಿಯತ್ತ ಮಾತಾಡಲ್ಲ ಅವ ತನ್ನ ಭಾಷಣದಾಗ ಹಿಂಗೆ ಮಾತಾಡಕತ್ತಿದ್ರು ಕೇಳ್ರಿ ಮಂದಿ ಅಂದ್ರೆ ಗಾಂಧಿ ನಾನು ನೋಡಿದ್ರೆ ಹಿಂಗ್ ಮಾತಾಡಿದ್ರೆ ಅವ ಹಿಂಗ್ ಮಾತಾಡಿರತ್ತಿಲ್ರಿ ಅವ ಹಿಂಗ್ ಮಾತಾಡಿರ್ಬೇಕತ್ತ ನನಗೆ ಅನಿಸ್ತ್ರಿ ಸಾಹೇಬ್ರ ಅವ ಬಹುತೇಕ ಏನ್ರಿ
ಮಾತಾಡ್ತಾನೆ ಅವ್ನು ಮಾತಾಡ್ ನನಗೆ ಅಷ್ಟು ತಿಳಿಯಂಗಿಲ್ಲ ಸಾಹೇಬ. ಮತ್ತೆ ಯಾಕೋ ಮುಂದೆ ನಾಲ್ಕು ನನಗೆ ವಿಶ್ವಾಸ ಇಲ್ಲ. ಅದ್ಯಾವ ಮನುಷ್ಯ ಡೇಂಜರ್ ಅದ ರೀ ಗೌಡ್ರ. ನಾಗೇಗೌಡ್ರ ಈ ಪ್ರಕಾರ ಅವನು ಗುಂಡಿಬಾ ಹೇಳ್ದಂಗೆ ನಡೆದಾದ್ರೆ ನೀವು ಊರಿಗೆ ಹೋಗ್ಬೇಕು, ಕೇರಿ ಹೋಗ್ಬೇಕು, ಹೆಣ್ಮಕ್ಳಿಗೆ ಜಂಪರ್ ಫೀಸ್ ಕೊಡ್ಬೇಕು. ಮುಖ್ಯ ಹೆಣ್ಮಕ್ಳು ಯಾರಂತಂದ್ರ ಕೊಡ್ಬೇಕು. ನಡಿತೈತಿ ಬಿಡಿ. ಈಗ ಎಲ್ಲಾ ಗಂಡಸರಿಗೆ ಎಲ್ಲಾ ಗಂಡಸರಿಗೆ ಮೂಸಂಬಿ ತುಂಬಿದ ಬಾಟ್ಲಿ ಪ್ಯಾಕೆಟ್ ಸರಬರಾಜು ಮಾಡ್ಬೇಕು. ಹಣದ್ದೇನು ವಿಚಾರ ಮಾಡಲ್ಲ, ಅದನ್ನೆಲ್ಲ ನಾವು ಒಂದ ಪಚ್ಚಿ ಇಡ ಏನು ಓಡ್ ದೊಡ್ಡ ಮಾತೈತಿ ಮಾರಾಯ. ಒಂದೊಂದು ಓಡಿ ಕ್ಯೂ ಹಚ್ಚಿದೀವಿ, ಸಾಲ ಹಚ್ಚಿ ನಿಂದಿರ್ತಾರ ಒಬ್ಬ ರೊಕ್ಕ ತಗೊಳಕ್ಕೆ. ಆದ್ರೆ ಮ್ಯಾಲಿನವ್ರು ಬೇರೆ ಇದ್ದಿರ್ತಾರ ನೋಡು, ಫೋಟೋ ತಕ್ಕೊಳ್ಳೋರ ಏನೇನೋ ಸಣ್ಣಾಗಿ ಹೆಸರು ನೋಡಿ ನೀ ಮಾಡುದು ಅದನ್ನ ಮ್ಯಾನೇಜ್ ಮಾಡೋದು. ಎಲ್ಲ ಕುಡಿಸ್ಬಿಡ್ತದೆ ನೋಡ್ರಿ. ಈಗ ನೋವರಿ ಸೀರೆ ಯಾರು ಬಿಡಂಗಿಲ್ಲ. ಸೀರೆ ಅಂದ್ರೆ ಎಲ್ಲ ಪತ್ತ ಚಲೋ 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 ರೇಷ್ಮೆ ಪಕ್ಕದ ನೀಡು. ಒಂದು ಅರ್ಧ ಹಂಚಿತ್ತು, ಒಂದು ಅರ್ಧ ನಮಗೆ ನಡೀತಾವ. ನಮ್ಮ ಓದವ್ರಿ ಸಾಕಷ್ಟು ಇಲೆಕ್ಷನ್ ಮಾಡಿದ್ವಿ ಗೌಡ. ಇದ್ರಾಗ ಗುಂಪಾಗಿದ್ವಿ, ನಿನಗೆ ಯಾರು ಹೆಚ್ಚು ಹೇಳೋದು ಅವಶ್ಯಕತೆ ಇಲ್ಲ. ಒಂದು ಕೆಲಸ ಮಾಡಿ ಪ್ರಚಾರ ಮಾಡ್ತಾರೆ, ನಾನು ಪರವಾಗಿ ಯಾರು ಭಾಷಣ ಮಾಡ್ತಾರ ಅವ್ರು ಚಲೋ ಹಿಂದೂ ಕಮ್ಮಿ ಕರ್ಸಿದ್ಲೆ ಯಾರವ ಅವ್ನು ಹಿಡಿಸ್ತಂತ ಬಿಡ. ಅವ್ ಮನೆ ಗದಗಿದ ಸಿಕ್ಕಿದ್ದ ಅವ್ ಹೇಳಿದ್ನ ನೋಡಪ್ಪ. ಅವ್ ಏನ್ ಹೇಳಿದ, ಜನ ದುಡ್ಡಾಗೈತಪ್ಪ. ಎಲ್ಲ ಕೋಟಿ 2 ಕೋಟಿ ಟಿಕೆಟ್ ಕೊಡ್ಲಾಕನೆ ಖಂಡಪಟ್ಟಿ ರೊಕ್ಕ ಕೊಟ್ಟು ಟಿಕೆಟ್ ತರ್ತಾವು. ಆರಿಸಿ ಬರ್ಬೇಕಾದ್ರೆ ಏನಿಲ್ಲ, ಒಂದ್ ಯಾರು ಮಾಡ್ಕೊಂಡು ಆರಿಸಿ ಬರ್ತೀರಿ. ಆರಿಸಿ ಬಂದವ ಅದನ್ನ 3 ಪಟ್ಟು ಕಳಿಸ್ತಾನೆ. ಬಿದ್ದ ಹೋಗ್ತಾರೆ ಅಲ್ಲಿಗೆ ಹೊಡೆದು. ಅದಕ್ಕಂತ ಈಗ ನೀವು ರೊಕ್ಕಿದ್ದವ್ರು ಎಲೆಕ್ಷನ್ ಮಾಡೋದು ಏನ್ ಮಾಡಿ ಮಾಡಿಕೊಂಡ್ರದಾಗ್ತೈತಿ. ನಮ್ಮ ಪಾಳಿಗೆ ಹಾಕಿದ್ದನ್ನ ಹಚ್ಕೊಂಡು ಕೂತ ಬಿಡ್ತಾರೆ. ನಾವೇನು ಕಾಳಜಿನ ಮಾಡಕ್ ಹೋಗ್ಬಿಡ. ನಾವು ನಿಂತೆಲ್ಲ ಮಾಡಿ ನೀವಿದ್ದ ನಿಮ್ಮ ಸಮಾಜ, ನಿಮ್ದೇನು ಬ್ರಾಹ್ಮಣ ಸಮಾಜ ಐತೆ ನೋಡ್ರಿ, ಅಲ್ಲಿ ಹೋಗ್ಬೇಕು. ಸೀತಾರಾಮ ಆರಿಸಿ ಬಂದ್ರೆ ಮೇಲ್ವರ್ಗದಾರ ಸುಖ ಆಗ್ತೈತಿ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು, ಮೇಲ್ವರ್ಗದಾಗ ಸುಖ ಆಗ್ತೈತಿ ಅಂತ ಹೇಳ್ಬೇಕು. ಮತ್ತೆ ಇನ್ನೊಂದು ಮಾತು, ನಾನು ಇವ್ರ ಜನ ಇಲ್ಲ ಕಂತ ನೋಡ್ರಿ, ಅವ್ ಬ್ರಾಹ್ಮಣ ವಿರೋಧಿ ಅದ, ಅದನ್ನು ಒಂಚೂರು ಹೇಳ್ಬೇಕು ನೀವು. ಏನ ಅಲಿ ಸಾಬ್, ನೀ ಏನ್ ಕೆಲಸ ಮಾಡ್ಬೇಕು, ನಿನ್ನ ಜಮಾತ್ದವ್ರಿಗೆ, ಮೌಲ್ವಿಗಳಿಗೆ, ಮುಲ್ಲಾಗಳಿಗೆ ಎಲ್ಲಾರಿಗೆ ಹೇಳ್ಬೇಕು. ಆಗಲಿ ಮಾಂಸ ಮತ್ತೆ ಏನಂತ ಎಲ್ಲ ನೋಡಿರಾಮ್ ನೀವು ಒಂದು ಕೆಲಸ ಮಾಡ್ಬೇಕು. ಪ್ರತಿ ಹಳ್ಳಿಯಲ್ಲಿ ಹೌದು ಎಲ್ಲ ಈ ಹೇಳಿದ್ರ ಪ್ರಕಾರ ರೊಕ್ಕ ಮಣಿ ಮಣಿ ಹಂಚ್ತೀವಿ ಸರ್. ನಾ ಹೇಳ್ತೀನಿ ಕೇಳು, ಒಂದಿನ ಚಾನಲ್ ತಂದೆ ಪ್ರತಿ ಹಳ್ಳಿಯಲ್ಲಿ ಹೋಗ್ಬೇಕು. ನಿರುದ್ಯೋಗ ಮಂದಿ ಎಟ್ಟದ ನೋಡ್ಬೇಕು. ಅವರು ಕಲ್ತವ್ರು ಇರ್ಲಿ, ಕಲಿತವ್ರು ಇರ್ಲಿ, ಎಲ್ಲರಿಗೂ ಭೇಟಿ. ಚಲೋ ಚಲೋ ಹೆಣ್ಮಕ್ಳು ಬೇಕಾದ್ರೆ ಸರ್. ಏನು ನಿರುದ್ಯೋಗಿ ಇದ್ದವ್ರಿಗೆ, ಕಲ್ತವ್ರು ಇರ್ಲಿ, ಕಲಿತವ್ರಿಗೆ ಭೇಟಿಯಾಗ ಅವ್ರಿಗೆ ಏನ್ ಹೇಳ್ಬೇಕಂತಂದ್ರೆ, ಸೀತಾರಾಮ ಸಾಹೇಬರು ಫ್ಯಾಕ್ಟ್ರಿ ತೆಗ್ಯಾವದಾರ, ಕಾರ್ಖಾನೆ ತೆಗ್ಯಾವದಾರ, ಅದ್ರಾಗ ಕೆಲಸ ಬೇಕಂದ್ರೆ ಹೆಸರು ಕೊಡ್ರಿ. ಇದನ್ನೆಲ್ಲ ನೀವು ಹೇಳ್ಬೇಕು. ಹೇಳಿ ಅವ್ರ ಹೆಸರು ಬರ್ಕೋಬೇಕು. ಇದನ್ನ ಚಾಚು ತಪ್ಪದಿ ಮಾಡ್ಬೇಕು. ಗೌಡ್ರ ಅಲಿ ಸಾಬ್ ಎಲೆಕ್ಷನ್ ಒಟ್ಟಿಗೆ ಗೆದಿಬೇಕು. ಜಾತಿ ಧರ್ಮ ಮತ್ ಏನಾಗತ್ತ ಏನ್ ಬೇಕಾದಾಗ ಕುಡುಮ ಎಲ್ಲ ಹೋಗಿ ಹೆಣ್ಣು ಹಚ್ಚು ಬೇರೆ ಎಲೆಕ್ಷನ್ನಾಗ ಮಜಾ ಮಾಡಿ ಕುಡಿಬೇಕು.
ಬಂತೈತೆ ಆಹಾ ನಿಂತೈತೆ